ನಮಸ್ತೆ ಫ್ರೆಂಡ್ಸ್, ನೋಡಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನೋಡಿರಿ, ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಉದ್ದಿನ ಬೇಳೆ, ಫ್ರೈ ಆಗಬೇಕಾಗಿ. ಮತ್ತು ಜೀರಿಗೆ, ಸಾಸಿವೆ, ನೋಡಿ ಫ್ರೆಂಡ್ಸ್, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಮಾವಿನಕಾಯಿ ಚೆನ್ನಾಗಿ ಒಟ್ಟೆಲ್ಲ ಕಿತ್ತಾಕ್ಬಿಟ್ಟು ಜೀರಿಗೆ ನೋಡಿ ತುರಿಬಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅದು ಕೆಂಪಗಾಯಿತು. ನೋಡಿ, ಜೀರಿಗೆ, ಸಾಸಿವೆ ಹಾಕೊಂಡಿದ್ದೀನಿ. ಚಿಟಪಟ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪಕ್ಕದಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಫ್ರೈ ಆಗಬೇಕಿತ್ತು, ಸ್ವಲ್ಪ ಕೆಂಪಗಾದ್ಮೇಲೆ ನೋಡ್ರಿ ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಹಾಕ್ತಾರೆ, ಸ್ವಲ್ಪ ಉಪ್ಪು, ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು. ನಿಂಬೆಹಣ್ಣು ಹಾಕಲ್ಲ, ಬೇರೆ ಮಾವಿನಕಾಯಿ ಇದು ಮಾತ್ರ ಹಾಕೋದು, ತುರಿ. ಅದು ಚೆನ್ನಾಗಿ ಫ್ರೈ ಆಗ್ತೈತೆ ನೋಡಿ. ಕೆಂಪಗೆ ನೋಡಿ ಈ ಥರ ಆಗಿದೆ. ಸ್ವಲ್ಪ ಕೊತ್ತಂಬರಿ, ಮಾವಿನಕಾಯಿ ತುರಿ, ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಾದ್ರೆ ಇದೆಲ್ಲ ಹಸಿ ವಾಸನೆ ಹೋದರೆ ನೋಡಿ ಫ್ರೆಂಡ್ಸ್ ಆಗಿದೆ. ನೋಡಿ ಇಲ್ಲ ಅನ್ನ ಆಗಿದೆ ನೋಡಿ. ಇದು ಅನ್ನ ಹಾಕಿ ಪೂರ್ತಿ ಅನ್ನ ಹಾಕ್ಬಿಟ್ಟು ಕಲಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ನೋಡಿ ಫ್ರೆಂಡ್ಸ್, ಕಲಿಸ್ಬಿಟ್ಟು ನಡೆಸ್ತೀನಿ ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ಆಗಿದೆ ನೋಡಿ. ಬೆಳಗ್ಗೆ ಹುಡುಗರಿಗೆ ಬಾಕ್ಸ್ ಚಿತ್ರಾನ್ನ ಮಾಡಿದ್ದೀನಿ. ಮತ್ತು 10 ಗಂಟೆ ಮೇಲೆ ಮುದ್ದೆ, ಸ್ವಲ್ಪ ಸಾಂಬಾರು. ಮನೆ ಇವಾಗೆಲ್ಲ ಕ್ಲೀನಿಂಗ್ ರೆಡಿ ಮಾಡಿ ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ. ಟಿಫನ್ ಆಯಿತು, ಹುಡುಗರು ಸ್ಕೂಲ್ಗೆ ಹೋಗ್ತಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಕುಡಿಸ್ಕೊಬಿಟ್ರೆ ಆಮೇಲೆ ಒರೆಸ್ಬೇಕು ಮನೆ. ಸ್ವಲ್ಪ ಮೇಲೆ ಎಲ್ಲ ಧೂಳು ಇರ್ತೈತೆ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲೆ ಧೂಳು ಅಂದರೆ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಕೆಳಗೆ ಎಲ್ಲ ಗುಡಿಸ್ಬಿಟ್ರೆ